ಉಪಮುಖ್ಯಮಂತ್ರಿ ಮಾತ್ರವಲ್ಲ, ಹೋದವ್ರಿಗೆ ಯಾರಿಗೂ ಸಿಗೋ ಹಾಗೆ ಕಾಣ್ತಾ ಇಲ್ಲ ಸದ್ಯಕ್ಕೆ ಶ್ರಮಕ್ಕೆ ಕೂಲಿ. ಆದ್ರೆ ತಮ್ಮ ಟಾರ್ಗೆಟ್ ಅನ್ನ ಹಿಟ್ ಮಾಡುವಲ್ಲಿ ಯಶಸ್ವಿಯಾದ್ರ ಆ ನಾಯಕ ಯಾರು? ಇವತ್ತಿನ ಮಹಾಭಾರತದ ಚರ್ಚೆಯಲ್ಲಿ ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದೆಹಲಿಯಲ್ಲಿ ಕೆಲವೇ ಕ್ಷಣಗಳ ಹಿಂದಿನ ಬೆಳವಣಿಗೆ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ, ಸಚಿವ ಸಂಪುಟ ಪುನಾರಚನೆ ಚರ್ಚೆ ಇಲ್ಲ. ಚರ್ಚೆ ಆಗಿದ್ದು ಕೇವಲ ರಾಜ್ಯಸಭೆ ಹಾಗೆ ಪರಿಷತ್ಗೆ ನಡೆಯಲಿರುವ ಚುನಾವಣೆಗಳಿಗೆ ಸಂಬಂಧಪಟ್ಟ ಚರ್ಚೆಯಷ್ಟೇ. ಇದು ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದಲೇ ಬಂದಿರತಕ್ಕಂತ ಸ್ಪಷ್ಟ ಹೇಳಿಕೆ. ಆದ್ರೆ ಇದು ತೆರೆಯ ಮುಂದೆ ನಿಮಗೆ ಕಾಣೋಕೆ ಕೇಳೋಕೆ ಸಿಗ್ತಾ ಇರುವ ಹೇಳಿಕೆಗಳು. ತೆರೆ ಹಿಂದೆ ಸತತವಾಗಿ 6 ಗಂಟೆಗಳ ಕಾಲ ನಡೆದಿರುವ ಅನೇಕ ಮೇಲಾಟಗಳಲ್ಲಿ ಆ ಒಬ್ಬ ನಾಯಕನ ಕೈ ಮೇಲುಗೈ ಆಯ್ತಾ? ಆ ಒಬ್ಬ ನಾಯಕನ ಪ್ಲಾನಿಂಗ್ ವರ್ಕೌಟ್ ಆಯ್ತಾ? ಆ ಒಬ್ಬ ನಾಯಕನ ಪಟ್ಟಿಗೆ ಹೈಕಮಾಂಡ್ ಗಮನ ಕೊಟ್ಟಿದ್ಯಾ? ಹಾಗಾದ್ರೆ ಯಾರ ನಾಯಕ? ಮುಖ್ಯಮಂತ್ರಿನ ಅಲ್ಲ, ಉಪಮುಖ್ಯಮಂತ್ರಿನ ಅಲ್ಲ. ಇದೆಲ್ಲದರ ಜೊತೆಗೆ ಹಾಗಾದ್ರೆ ಯಾವ ನಾಯಕನ ಪಟ್ಟು ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಸದ್ಯಕ್ಕೆ ವರ್ಕೌಟ್ ಆದಂತೆ ಕಾಣ್ತಾ ಇದೆ? ಇದರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೆಹಲಿ ಅಂಗಳದಲ್ಲಿ ನಡೀತಿರೋದು ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗ. ಆದ್ರೆ ಅಸಲಿ ಪಿಕ್ಚರ್ನಲ್ಲಿ 3ನೇ ಆಯಾಮವೊಂದರ ಟ್ವಿಸ್ಟ್ ಇದೆ. ಅದೇ ಸತೀಶ್ ಜಾರಕಿಹೊಳಿ ಎಂಬ ಸೈಲೆಂಟ್ ಪ್ಲೇಯರ್. 21 ಔಟ್ ಆಫ್ 36, 14 ಔಟ್ ಆಫ್ 15. ಇದು ಸಚಿವ ಸತೀಶ್ ಜಾರಕಿಹೊಳಿ ಸ್ಟ್ರೈಕ್ ರೇಟ್. 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಎಸ್ಸಿ ಮೀಸಲು 36 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 21 ಕ್ಷೇತ್ರಗಳಲ್ಲಿ ಗೆಲುವು ಸಂಪಾದಿಸಿತ್ತು. ಎಸ್ಟಿ ಮೀಸಲು 15ರ ಪೈಕಿ 14 ಕೈ ಪಾಲಾಗಿತ್ತು. ಇದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಶ್ರಮ ಕೂಡ ನಿಸ್ಸಂದೇಹವಾಗಿ ಇತ್ತು. ಇದು ಹೈಕಮಾಂಡ್ಗೂ ಗೊತ್ತು. ಇನ್ನು ಬೈ ಎಲೆಕ್ಷನ್ ಲೆಕ್ಕನೇ ನೋಡಿ. ಬಿಜೆಪಿ ಭದ್ರಕೋಟೆಯಾಗಿದ್ದ ಶಿಗ್ಗಾವಿಯಲ್ಲಿ ಗೆಲ್ಲುವ ಕಾಂಗ್ರೆಸ್ನ ಪ್ರಯತ್ನ 2-3 ಬಾರಿ ವಿಫಲವಾದಾಗಲೂ ಟಾಸ್ಕ್ ಸ್ವೀಕರಿಸಿ ಅಖಾಡಕ್ಕೆ ಇಳಿದಿದ್ದ ಜಾರಕಿಹೊಳಿ ಅಸಾಧ್ಯ ಅನ್ನಿಸಿದ್ದನ್ನ ಸಾಧಿಸಿದ್ರು. ಮೊನ್ನೆ ಬಾಗಲಕೋಟೆ ಗೆಲ್ಲುವಲ್ಲೂ ಸತೀಶ್ ಅವರ ಪಾಲಿದೆ. ಶ್ರಮಕ್ಕೆ ಪ್ರತಿಫಲ ಅನ್ನುವಂತೆ ಸತೀಶ್ ಜಾರಕಿಹೊಳಿ ಡಿಕೆ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಕೇಳ್ತಿದ್ದಾರೆ. ಆದ್ರೆ ಇಲ್ಲಿ ಎಲ್ಲವೂ ಇಂಟರ್ ಕನೆಕ್ಟೆಡ್. ಕೆಪಿಸಿಸಿ ಹುದ್ದೆ ಸತೀಶ್ಗೆ ಕೊಡಬೇಕಂದ್ರೆ ಡಿಕೆಗೆ ಸಿಎಂ ಗಾದಿ ಬಿಟ್ಟು ಕೊಡಬೇಕು. ಇದಕ್ಕೆ ಸಿದ್ದರಾಮಯ್ಯ ಒಪ್ಪಬೇಕು. ಆದ್ರೆ ಸಿಎಂ ಚೇರ್ ಬಗ್ಗೆ ಸಿದ್ದು ಡಿಕೆ ನಡುವೆ ಹಗ್ಗಜಗ್ಗಾಟ ಮುಗಿತಿಲ್ಲ. ಇದು ಕಾದು ಕುಳಿತಿರೋ ಸತೀಶ್ ಜಾರಕಿಹೊಳಿ ಪಾಲಿಗೆ ತಾಳ್ಮೆ ಪರೀಕ್ಷೆ. ಹಾಗಾಗಿ ಹೈಕಮಾಂಡ್ ಎಲ್ಲವನ್ನ ಬೇಗ ಪರಿಹರಿಸಬೇಕು ಅನ್ನೋ ಮೂಲಕ ತಮ್ಮ ಡಿಮಾಂಡ್ಗೂ ಆದಷ್ಟು ಬೇಗ ಉತ್ತರ ಸಿಗಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಒನ್ಲೈನ್ ಅಜೆಂಡಾ. ಆದ್ರೆ ಇದಾಗುತ್ತಾ? ದೆಹಲಿಯಿಂದ ಈ ಬಾರಿ ಉತ್ತರ ಪಡೆದು ನಾಯಕರು ಹಿಂದಿರುತ್ತಾರೆ, ಅಥವಾ ಹೈಕಮಾಂಡ್ ಈ ಬಾರಿ ಕೂಡ ನಾಳೆ ಬನ್ನಿ ನೋಡೋಣ ಅಂತ ಹೇಳಿ ಕಳಿಸುತ್ತಾ? ಬನ್ನಿ ಚರ್ಚೆ ಮಾಡೋಣ. ಈ ವರದಿ ತಯಾರಾಗಿದ್ದು ಸಂಜೆ ಸುಮಾರು 4:30-5 ಗಂಟೆ ಹೊತ್ತಿಗೆ. ಅದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ಮೀಟಿಂಗ್ ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅಲ್ಲಿಂದ ಬರ್ತಾ ಇರುವ ಲೇಟೆಸ್ಟ್ ಅಪ್ಡೇಟ್ ಗಮನಿಸಿ. ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯಸಭೆಯ ಆಫರ್ ಅನ್ನ ನೀಡ್ತಂತೆ. ಆದರೆ ಹೈಕಮಾಂಡ್ ನೀಡಿರುವ ಈ ಆಫರ್ ಬಗ್ಗೆ ಯಾವುದೇ ಅಭಿಪ್ರಾಯವನ್ನ ಹೇಳಿಲ್ಲ ಸಿದ್ದರಾಮಯ್ಯನವರು. ಹೈಕಮಾಂಡ್ ಕೊಟ್ಟ ರಾಜ್ಯಸಭೆ ಆಫರ್ ಬಗ್ಗೆ ಆಪ್ತರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನನಗೆ ರಾಜ್ಯಸಭೆ ಅಂದ್ರೆ ನನ್ನ ಸ್ಥಾನಕ್ಕೆ ಯಾರು ಅನ್ನೋ ನೇರ ಪ್ರಶ್ನೆಯನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಆದ್ರೆ ಈ ಪ್ರಶ್ನೆಗೆ ಹೈಕಮಾಂಡ್ ಯಾವುದೇ ರೀತಿಯ ಸುಳಿವನ್ನ ನೀಡಿಲ್ಲ. ಚರ್ಚೆಯನ್ನ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ, ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಬೆಳವಣಿಗೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಸ್ಥಾನ, ನಮ್ಮ ಸಚಿವರ ಸ್ಥಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ ರಾಜ್ಯದ ಜನರಾದ ನಾವು ನೀವು ಈ ಚರ್ಚೆಯಲ್ಲಿ ಅಥವಾ ಇವತ್ತು ಕೇಳಬೇಕಾದ ಪ್ರಶ್ನೆಯಲ್ಲಿ ಸಮಾನ ಭಾಗಿದಾರರು. ಹೀಗಾಗಿ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾವು ದೂರವಾಣಿ ಸಂಖ್ಯೆಗಳನ್ನ ಡಿಸ್ಪ್ಲೇ ಮಾಡ್ತೀವಿ. ಆ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಇವತ್ತಿನ ಒಟ್ಟಾರೆ ಬೆಳವಣಿಗೆ, ದೆಹಲಿಯಲ್ಲಾದ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಪ್ರಶ್ನೆಗಳನ್ನ ನಮ್ಮವರೆಗೂ ತಲುಪಿಸಬಹುದು. ನಿಮ್ಮ ಈ ಅಭಿಪ್ರಾಯ ಅಥವಾ
ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ನಾಗೇಂದ್ರ ಬಾಬು ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬೆಳಗಾವಿಯಿಂದ ವಾಲ್ಮೀಕಿ ಮುಖಂಡರಾದ ರಾಜಶೇಖರ ತಳವಾರ ಅವರು ಕೂಡ ಜಾಯಿನ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಅವರು ಬಂದ ನಂತರ ಚರ್ಚೆ ಪ್ರಾರಂಭ ಮಾಡೋಣ ಅವ್ರ ಜೊತೆಯಲ್ಲಿ. ಸದ್ಯಕ್ಕೆ ಸ್ವಾತಿ ಅವರ ತಮ್ಮಿಂದಲೇ ಪ್ರಶ್ನೆಯನ್ನ ಪ್ರಾರಂಭ ಮಾಡ್ತಾ, ಸತತವಾಗಿ 6 ಗಂಟೆ ಬೆಳಗ್ಗೆ 11ರಿಂದ ಬಹುಶಃ 1 ಅವರ್ ಗ್ಯಾಪು, ಅದಾದ ಮೇಲೂ ಕೂಡ 6 ಅವರ್ ಚರ್ಚೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 10 ಜನ ಮಿನಿಸ್ಟರು, 30 ಜನ ಎಂಎಲ್ಎಗಳು, ಹಾಗೆ ನಿಮ್ಮ ಹೈಕಮಾಂಡ್ ನಾಯಕರು, ಇಷ್ಟು ಜನ ಕೂತು 3 ರಾಜ್ಯಸಭಾ, ಅದರಲ್ಲೂ 1 ಖರ್ಗೆ ಅವರಿಗೆ ಅಂತಂದ್ರೂ ಕೂಡ 2 ರಾಜ್ಯಸಭಾ ಸ್ಥಾನದ ಆಯ್ಕೆಯ ಬಗ್ಗೆ ಸತತವಾಗಿ 6 ಅವರ್ ಡಿಸ್ಕಷನ್ ಮಾಡ್ತಾರ? ಇಲ್ಲ, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಕಳೆದ 1 ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಮೀಟಿಂಗ್ ಇದು. ಯಾಕೆಂತಂದ್ರೆ ಬಹಳಷ್ಟು ಬಾರಿ ಸಿಎಂ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿಗ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಕರೆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಸೊ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ರಾಹುಲ್ ಗಾಂಧಿ ಅವರನ್ನ, ಖರ್ಗೆ ಅವರನ್ನ, ಕೆಸಿ ವೇಣುಗೋಪಾಲ್ ಅವರನ್ನ, ಸುರ್ಜೇವಾಲಾ ಅವರನ್ನ, ಇಷ್ಟೂ ಜನರು ಕೂತು ಒಟ್ಟಿಗೆ ಮುಂದಿನ ಸಂಘಟನೆಗಳ ಬಗ್ಗೆ ಆಗಿರಬಹುದು, 2028ರ ಚುನಾವಣೆ ಬಗ್ಗೆ ಆಗಿರಬಹುದು, ಎಲ್ಲೂ ಕೂಡ ಡಿಸ್ಕಷನ್ ಮಾಡುವಂತಹ ಒಂದು ವೇದಿಕೆಯೂ ಸಿಕ್ಕಿರಲಿಲ್ಲ. ಬಹುಶಃ ಅದರ ಅನಿವಾರ್ಯತೆಯೂ ಕೂಡ ಬಂದಿರಲಿಲ್ಲ. ಯಾಕೆಂತಂದ್ರೆ ಸರ್ಕಾರ 3 ವರ್ಷದ ಅವಧಿಯನ್ನ ಮುಗಿಸಬೇಕಾಗಿತ್ತು, ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ರು, ಪಂಚರಾಜ್ಯ ಚುನಾವಣೆಗಳಿತ್ತು, ನಮ್ಮಲ್ಲಿ ಬೈ ಎಲೆಕ್ಷನ್ಗಳಿತ್ತು. ಆದ್ರೆ ಯಾವಾಗ ಈ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂಥದ್ದು ಕಳೆದ ಆಲ್ಮೋಸ್ಟ್ 3-4 ತಿಂಗಳಿಂದ, ಎಸ್ಪೆಷಲಿ 6 ತಿಂಗಳಿಂದಾನೆ ಹಂಗ ನೋಡಕ್ ಹೋದ್ರೆ, ಸೊ ಬಜೆಟ್ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾವು ಸಂಪುಟ ವಿಸ್ತರಣೆ ಮಾಡೋದಿಲ್ಲ. ಅದಾದ ನಂತರದಲ್ಲಿ ಪಂಚರಾಜ್ಯ ಚುನಾವಣೆ ಇದ್ದಿದ್ದ ಕಾರಣ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈ ಎಲ್ಲಾ ವಿಚಾರಗಳು, ಇದರ ಜೊತೆ ಜಿಬಿಎ ಚುನಾವಣೆಯೂ ಕೂಡ, ಸೊ ಈ ಎಲ್ಲಾ ವಿಚಾರಗಳನ್ನು ಕೂಡ ಏಕಾಏಕಿ ಇಲ್ಲಿ ನಾವೇನೋ ಮಾಡಿದ್ವಿ, ಪಟ್ಟಿ ಮಾಡಿದ್ವಿ, ಅಲ್ಲಿ ತಗೊಂಡು ಹೋದ್ರು, ಅವ್ರ ಅದಕ್ಕೆ ಸೈನ್ ಹಾಕಿ ಕಳಿಸಿದ್ರು ಅನ್ನುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಇಲ್ಲ. ಯಾಕೆಂತಂದ್ರೆ 140 ಶಾಸಕರನ್ನು ಹೊಂದಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಸೊ ಹೇಗೆ ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್ ಏನು ಎತ್ತ ಅನ್ನೋದನ್ನ ದೆಹಲಿಯಲ್ಲೇ ಇದು ನಿರ್ಧಾರ ಆಗಬೇಕಾಗುತ್ತೆ. ಅಂದ್ರೆ ಲಿಬರ್ಟಿ, ಫ್ರೀಡಮ್ ಏನು ಇಲ್ಲ. ಇಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ. ಸಿ, ಇಷ್ಟು ಮ್ಯಾಂಡೇಟ್ ಕೊಟ್ಟಂತಹ ಸಂದರ್ಭದಲ್ಲಿ ಕಾಸ್ಟ್ ಕಾಂಬಿನೇಷನ್ ಹೇಗೆ, ನೀವು ಹಿರಿಯ ಶಾಸಕರನ್ನ ನೀವು ಸಚಿವ ಸ್ಥಾನದಿಂದ ತೆಗಿಬೇಕಾ, ಹೊಸಬರು ಯಾರ್ಯಾರಿಗೆ ಆಯ್ಕೆ ಮಾಡಬೇಕು. ಸೊ ಸಂಪೂರ್ಣ ಕ್ಯಾಬಿನೆಟ್ ಇರುವಂತದ್ದು, ಮುಖ್ಯಮಂತ್ರಿಗಳೇನೋ ಬೇರೆಯವರ ಮೂಗಿಗೆ ತುಪ್ಪ ಸವರೋದಕ್ಕೆ 4-5 ಸಚಿವ ಸ್ಥಾನಗಳನ್ನ ಅವ್ರ ಹತ್ರನೇ ಇಟ್ಕೊಂಡಿರ್ಲಿಲ್ಲ. ಸಂಪೂರ್ಣ ಕ್ಯಾಬಿನೆಟ್ ಅನ್ನ ಮುಖ್ಯಮಂತ್ರಿಗಳು ಮಾಡಿದ್ರು 2023ರಲ್ಲಿ. ಸೊ ಈ ಒಂದು ಕಾರಣ, ಏನೇ ಬದಲಾವಣೆ ಆಗ್ಬೇಕಾಗಿದ್ರು ಕೂಡ ಅದು ದೆಹಲಿ ಅಂಗಳದಲ್ಲೇ ಆಗ್ಬೇಕಾಗಿದೆ. ಅಷ್ಟೂ ನಾಯಕರು ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಟ್ರಾವೆಲ್ ವೇಣುಗೋಪಾಲ್ ಅವರು ಹೇಳ್ಬಿಟ್ರಲ್ಲ ಸ್ವಾತಿ ಮೇಡಮ್, ಕರೆಕ್ಟ್ ನೀವು ಹೇಳ್ತಿರೋದು. ಪಾಪ ಹೋದವರು ಇದೇ ನಿರೀಕ್ಷೆಯಲ್ಲಿ ಹೋಗಿದ್ರೇನೋ, ಆದ್ರೆ ಇದು ಯಾವ್ದು ಚರ್ಚೆನೇ ಆಗಿಲ್ಲ. ಚರ್ಚೆ ಆಗಿದ್ದು 3 ಸೀಟ್ ರಾಜ್ಯಸಭಾ, ಆಮೇಲೆ ಚುನಾವಣೆ. ನಾನು ಹೇಳ್ತಿರೋದು ಚುನಾವಣೆಯಲ್ಲಿ ಕೇವಲ 1-2 ಪರಿಷತ್ ಚುನಾವಣೆ